ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 2025-26ನೇ ಸಾಲಿನ ಪರೀಕ್ಷೆಗೆ ಒಂದು ಬ್ಲೂ ಪ್ರಿಂಟ್, ಇದು KSEAB ಬೋರ್ಡ್ನ ವತಿಯಿಂದ ನೀಡಿರತಕ್ಕಂತಹ ಬ್ಲೂ ಪ್ರಿಂಟ್ ಆಗಿದ್ದು, ಯಾವ ಪಾಠಗಳಿಂದ ಎಷ್ಟು ಅಂಕಗಳನ್ನು ಕೇಳ್ತಾರೆ ಅಂತಕ್ಕಂತಹ ಸಂಪೂರ್ಣವಾದಂತಹ ಬ್ಲೂ ಪ್ರಿಂಟ್ ಇದಾಗಿರುತ್ತೆ. ಇಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಬಂದಾಗ ಇತಿಹಾಸ ಭಾಗದಿಂದ ಒಟ್ಟು 11 ಪ್ರಶ್ನೆಗಳಿರುತ್ತೆ, 25 ಅಂಕಗಳನ್ನು ಕೇಳಲಾಗುತ್ತೆ. ಅದರಲ್ಲಿ ಮೊದಲನೆಯ ಒಂದು ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ 3 ಅಂಕದ ಪ್ರಶ್ನೆ ಇರುತ್ತೆ, 3 ಮಾರ್ಕ್ಸ್ಗೆ. ಇದು ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲೂ ಇದೇ ರೀತಿಯಾಗಿ ನೀಡಿರ್ತಾರೆ. ನಂತರ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಗೆ ಬಂದಾಗ 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಬಂದಾಗ 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ ಚಾಯ್ಸ್, ಎರಡರಲ್ಲಿ ಯಾವುದಾದ್ರೂ ಕೇಳಬಹುದಾಗಿರುತ್ತೆ. ಇನ್ನು ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಬಂದಾಗ 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳಿ ಒಟ್ಟು 5 ಅಂಕಗಳಿಗೆ ಈ ಪಾಠದಿಂದ ಕೇಳಲಾಗುತ್ತೆ. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗೆ ಚಾಯ್ಸ್ ಇರುತ್ತೆ, ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳಬಹುದು ನಿಮಗೆ. ಇಲ್ಲಿ 2 ಕೇಳಿದರೆ ಅಲ್ಲಿ ಚಾಯ್ಸನ್ನು ನೀಡಲಾಗಿರುತ್ತೆ. ಇಲ್ಲಿ 3 ಅಂಕಗಳು ಈ ಪಾಠಕ್ಕೆ. ನಂತರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ನಿಮಗೆ ಖಂಡಿತವಾಗಲೂ ಬರುತ್ತೆ. ಇನ್ನು ಸ್ವತಂತ್ರ ಹೋರಾಟಕ್ಕೆ ಬಂದಾಗ 4 ಅಂಕದ ಒಂದು ಪ್ರಶ್ನೆ ಸಿಗುತ್ತೆ. ಮತ್ತು ಸ್ವತಂತ್ರೋತ್ತರ ಭಾರತ, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ. ಮತ್ತು ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ, ಇಲ್ಲಿ 1 ಅಂಕದ 2 ಪ್ರಶ್ನೆಗಳಿರುತ್ತೆ, 1 ಮಾರ್ಕ್ಸ್ನ 2 ಕ್ವಶನ್ಸ್ ಇರುತ್ತೆ. ಇಲ್ಲಿ ಬಂದಾಗ ಟೋಟಲಿ ನಿಮಗೆ ಈ ಒಂದು 25 ಅಂಕಗಳು ಈ ಒಂದು ಇತಿಹಾಸ. ಇನ್ನು ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರಕ್ಕೆ ಬಂದಾಗ ಪ್ರಶ್ನೆಗಳ ಸಂಖ್ಯೆ 5, ಅಂಕಗಳು 11. ಇಲ್ಲಿ 11 ಮಾರ್ಕ್ಸ್ಗೆ ನಿಮಗೆ ಈ ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಸಿಗುತ್ತೆ. ನಂತರ ಬಂದಾಗ ಭಾರತಕ್ಕಿರುವ ಸವಾಲುಗಳು ಹಾಗೂ ಇವುಗಳ ಪರಿಹಾರೋಪಾಯಗಳು, ಇಲ್ಲಿ 4 ಅಂಕದ ಒಂದು ಪ್ರಶ್ನೆ, 4 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು, ಇಲ್ಲಿ 3 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ. ನಂತರ ಜಾಗತಿಕ ಸಂಸ್ಥೆಗಳು, ಇಲ್ಲಿ 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ 1 ಕ್ವಶನ್ ಚಾಯ್ಸ್ ಇರುತ್ತೆ, 4 ಮಾರ್ಕ್ಸ್ 1 ಕ್ವಶನ್ ಚಾಯ್ಸ್ ಇರುತ್ತೆ. ಈ ಪಾಠಕ್ಕೆ 2 ಮಾರ್ಕ್ಸ್. ಇನ್ನು ಸೋಷಿಯಾಲಜಿ, ಸಮಾಜಶಾಸ್ತ್ರಕ್ಕೆ ಬಂದಾಗ ಇಲ್ಲೂ ಸಹ 5 ಪ್ರಶ್ನೆಗಳು 8 ಅಂಕಗಳಿಗಿರುತ್ತೆ. ಇಲ್ಲಿ ಸಾಮಾಜಿಕ ಸ್ತರವಿನ್ಯಾಸ 1 ಅಂಕದ ಪ್ರಶ್ನೆ ಮತ್ತು 2 ಮಾರ್ಕ್ಸ್ ಕ್ವಶನ್, 1 ಚಾಯ್ಸ್ ಇರುತ್ತೆ. ದುಡಿಮೆ ಮತ್ತು ಆರ್ಥಿಕ ಜೀವನ, ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ ಈ ಪಾಠದಿಂದ. ಮತ್ತು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಇಲ್ಲಿ 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ಗೆ. ಸಾಮಾಜಿಕ ಸವಾಲುಗಳಲ್ಲಿ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇನ್ನು ಜಿಯಾಗ್ರಫಿ, ಭೂಗೋಳಶಾಸ್ತ್ರಕ್ಕೆ ಬಂದಾಗ 9 ಪ್ರಶ್ನೆಗಳು 22 ಮಾರ್ಕ್ಸ್ಗೆ ಬರುತ್ತೆ. ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳಿಗೆ ಬಂದಾಗ ಇಲ್ಲಿ 5 ಮಾರ್ಕ್ಸ್ ಚಾಯ್ಸಲ್ಲಿ ಬರುತ್ತೆ ಮತ್ತು 2 ಮಾರ್ಕ್ಸ್ ಚಾಯ್ಸಲ್ಲಿ ಬರುತ್ತೆ. ಈ ಪಾಠಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇನ್ನು ಭಾರತದ ಋತುಗಳು 1 ಮಾರ್ಕ್ ಕ್ವಶನ್. ಭಾರತ ಮಣ್ಣುಗಳು, ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಭಾರತದ ಅರಣ್ಯ ಸಂಪತ್ತು 3 ಮಾರ್ಕ್ಸ್ ಕ್ವಶನ್ಗೆ ಬರುತ್ತೆ. ಭಾರತದ ಜಲಸಂಪನ್ಮೂಲಗಳು, ಇಲ್ಲಿ ಇದು 2 ಮಾರ್ಕ್ಸ್ ಕ್ವಶನ್ ಇರುತ್ತೆ ಮತ್ತು ಇಲ್ಲಿಯೂ ಸಹ 5 ಮಾರ್ಕ್ಸ್ನ ಒಂದು ಚಾಯ್ಸ್ ನಿಮಗೆ ಸಿಗುತ್ತೆ. ನಂತರ ಭಾರತದ ಭೂಬಳಕೆ ಮತ್ತು ಕೃಷಿ, ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳಲಾಗುತ್ತೆ. ನಂತರ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು, ಇಲ್ಲಿ 5 ಮಾರ್ಕ್ಸ್ ಕ್ವಶನ್, ಇಲ್ಲಿ ಅಂಕ 1 ಬರುತ್ತೆ. ನಂತರ ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಇಲ್ಲಿ 1 ಮಾರ್ಕ್ 1 ಕ್ವಶನ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಚಾಯ್ಸ್ ಇರುತ್ತೆ. ನಂತರ 5 ಮಾರ್ಕ್ಸ್ ಕ್ವಶನಲ್ಲೂ ಕೂಡ ಚಾಯ್ಸ್ ಬರುತ್ತೆ. ಇದು 2 ಮಾರ್ಕ್ಸ್ಗೆ ಬರ್ತಕ್ಕಂತಹದ್ದಾಗಿರುತ್ತೆ. ಭಾರತದ ಪ್ರಮುಖ ಕೈಗಾರಿಕೆಗಳು, ಇಲ್ಲಿ 1 ಮಾರ್ಕ್ ಇರುತ್ತೆ ಮತ್ತು 4 ಮಾರ್ಕ್ಸ್ಗೆ ಇರುತ್ತೆ, 5 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ 2 ಮಾರ್ಕ್ಸ್ ಈ ಪಾಠದಿಂದ ನಿಮಗೆ ಖಂಡಿತವಾಗ್ಲೂ ನೀಡಲಾಗುತ್ತೆ, ಚಾಯ್ಸ್ ಇರ್ತವೆ. ಮತ್ತು ಭಾರತದ ನೈಸರ್ಗಿಕ ವಿಕೋಪಗಳು, ಇಲ್ಲಿ ಬಂದಾಗ 3 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ ಮತ್ತು ಇಲ್ಲಿ 5 ಮಾರ್ಕ್ಸ್ಗೂ ಸಹ ಒಂದು ಚಾಯ್ಸ್ ಕೇಳುವಂತಹ ಒಂದು ಚಾನ್ಸ್ ಇರುತ್ತೆ. ಇನ್ನು ಎಕನಾಮಿಕ್ಸ್ಗೆ ಬಂದಾಗ ಇಲ್ಲಿ 4 ಪ್ರಶ್ನೆಗಳು 7 ಅಂಕಗಳಿದೆ. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ 2 ಮಾರ್ಕ್ಸ್ ಕ್ವಶನ್.
ಗ್ರಾಮಾಭಿವೃದ್ಧಿಯಿಂದ 1 ಮಾರ್ಕ್ 1 ಕ್ವಶನ್ ಮತ್ತು 3 ಮಾರ್ಕ್ಸ್ 1 ಕ್ವಶನ್, ಟೋಟಲ್ 4 ಮಾರ್ಕ್ಸ್ ಇರುತ್ತೆ. ನಂತರ ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ, ಇಲ್ಲಿ 1 ಮಾರ್ಕ್ 1 ಕ್ವಶನ್, 3 ಮಾರ್ಕ್ಸ್ಗೆ ಚಾಯ್ಸ್ ಇರುತ್ತೆ, 1 ಮಾರ್ಕ್ಸ್ ಕಂಪಲ್ಸರಿ ಬರುತ್ತೆ. ನಂತರ ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನಕ್ಕೆ ಬಂದಾಗ ಬ್ಯಾಂಕ್ ವ್ಯವಹಾರಗಳು, ಇಲ್ಲಿ 1 ಮಾರ್ಕ್ 1 ಕ್ವಶನ್ ಮತ್ತು 3 ಮಾರ್ಕ್ಸ್ 1 ಕ್ವಶನ್, ಈ ಪಾಠದಿಂದ 4 ಮಾರ್ಕ್ಸ್ ಬರುತ್ತೆ. ಮತ್ತು ಉದ್ಯಮಶೀಲತೆ, ಇಲ್ಲಿ 1 ಮಾರ್ಕ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ, ಇಲ್ಲಿ 3 ಮಾರ್ಕ್ಸ್ ಚಾಯ್ಸ್ ಇರುತ್ತೆ, 1 ಮಾರ್ಕ್ಸ್ ಗ್ಯಾರಂಟಿ. ಇನ್ನು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ ಈ ಪಾಠದಿಂದ ಕೇಳಲಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಚಾಯ್ಸ್ ಕ್ವಶನ್ಸ್ ಹೆಚ್ಚಾಗಿರುತ್ತೆ. ಇದು ನಮ್ಮ KSEAB ಇಂದ ನೀಡಿರ್ತಕ್ಕಂತಹ ಬ್ಲೂ ಪ್ರಿಂಟ್ ಆಗಿದ್ದು 2025-24ನೇ ಸಾಲ, ಅಂದರೆ ಈ ಒಂದು ಸಾಲಿಗೆ ಪ್ರಶ್ನೆ ಪತ್ರಿಕೆ ಈ ಬ್ಲೂ ಪ್ರಿಂಟ್ ಆಧಾರದಲ್ಲಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಂಕಗಳ ಅಪಾಯ ಪಾಠಗಳಿಗೆ ಸರಿಯಾದ ಅಂಕಗಳನ್ನು ಈ ಪ್ರಶ್ನೆ ಪತ್ರಿಕೆ ನೀಡಲಾಗುತ್ತೆ. ಈ ಒಂದು ಬ್ಲೂ ಪ್ರಿಂಟನ್ನು ಇಟ್ಟು ನೀವು ಅಧ್ಯಯನ ಮಾಡಬಹುದು. ಈ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಲರ್ನ್ ಈಸಿಲಿ ಚಾನಲ್ ವೀಡಿಯೋಸನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.